ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ಸಾಬುದಾನಿಯನ್ನು ಬಳಸಿ ಹಪ್ಪಳವನ್ನು ಮಾಡ್ತಾಯಿದ್ದೀನಿ. ಅಕ್ಕಿಲಿ, ರಾಗಿ ಹಿಟ್ಟಲ್ಲಿ ಎಲ್ಲದರಲ್ಲೂ ಕೂಡ ಮಾಡ್ಬೋದು. ಹಾಗೆಯೇ ಸಾಬುದಾನಿ ಬಳಸು ಕೂಡ ಮಾಡ್ಬೋದು. ಎಲ್ಲ ಥರದ ಹಪ್ಪಳನೂ ಕೂಡ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆಯೇ ಅಷ್ಟೇ ಸಾಫ್ಟಾಗಿ ಬರ್ತವೆ. ಮೊದಲಿಗೆ ಒಂದು ಬಟ್ಲಿನಷ್ಟು ಸಾಬುದಾನನ ತಗೊಂಡಿದ್ದೀನಿ. ಅದನ್ನು ನಾನು ರಾತ್ರಿಯೇ ನೆನೆಸಿ ಇಡ್ತಾಯಿದ್ದೀನಿ. ರಾತ್ರಿ ಒಂದು 10 ಗಂಟೆ ವೇಳೆಗೆ ನಾನು ನೆನೆಸಿ ಇಡ್ತಾಯಿದ್ದೀನಿ. ಒಂದು 2 ಸಲ ಚೆನ್ನಾಗಿ ತೊಳೆದು ನೆನೆಸಿ ಇಡಿ. ನಾವು ಬೆಳಗ್ಗೆ ಎದ್ದು ಕೂಡ ನೆನೆಸಿ ಮಾಡ್ಬೋದು. ನಾವು ಬೆಳಗ್ಗೆ ಎದ್ದ ತಕ್ಷಣ ಕೂಡಲೇ ಮಾಡೋದಕ್ಕೆ ನಮಗೆ ತುಂಬ ಸುಲಭ ಅಂತೆ. ಬೇಗ ಮಾಡಿದರೆ ನಮಗೆ ಬೇಗ ಒಣಗುತ್ತೆ. ಒಂದು ದಿವಸದಲ್ಲೂ ಕೂಡ ಒಣಗಿಸ್ಕೋಬೋದು ಅದಕ್ಕೆ. ಇವಾಗ ಅದೇ ಬಟ್ಲಿನಲ್ಲಿ 2 ಬಟ್ಲಿನಷ್ಟು ನೀರನ್ನು ಹಾಕಿ ನೆನೆಸಿ ಇಡ್ತಾಯಿದ್ದೀನಿ. ನಾನು 2 ಬಟ್ಲು ಹಾಕಿದರೆ ಸಾಕು. ಬೆಳಗ್ಗೆ ಸುಮಾರು 8 ಗಂಟೆ ಅಷ್ಟೊತ್ತಿಗೆ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ಬಿಸಿಲೂ ಕೂಡ ಬೇಗ ಬರೋದರಿಂದ ಒಂದು ದಿವಸದಲ್ಲಿ ಒಣಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ತುಂಬ ಚೆನ್ನಾಗಿ ನೆನಿಬೇಕು. ಮುಟ್ಟಿದ್ರೆ ಫುಲ್ ಸ್ಮ್ಯಾಶ್ ಆಗಬೇಕು, ಆ ರೀತಿ ನೆಂದಿರಬೇಕು. ನಂತರ ಇವಾಗ ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ. ಎಲ್ಲ ಕೂಡ ಒಂದೇ ಸಲ ರುಬ್ಕೊತಾ ಇದ್ದೀನಿ. ಅದೇ ಬಟ್ಲಿನಲ್ಲಿ 1 ಬಟ್ಲು ನೀರಿನಷ್ಟು ನೀರನ್ನು ತೊಗೊಂಡಿದ್ದೀನಿ ನಾನು. ಪೂರ್ತಿ ಆದಷ್ಟು ನುಣ್ಣಗೆ ರುಬ್ಕೊಬೇಕು. ಆದಷ್ಟು ನುಣ್ಣಗೆ ರುಬ್ಬಿದಷ್ಟು ನಾವು ಯಾವುದೋ ಸೋಸೋದು ಏನೂ ಬೇಕಾಗಿಲ್ಲ. ಹಾಗೆಯೇ ವೇಸ್ಟ್ ಕೂಡ ಆಗೋದಿಲ್ಲ. ನಂತರ ಅದೇ ಬಟ್ಲಿನಲ್ಲಿ ನಾನು 4 ಬಟ್ಲಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. 4 ಬಟ್ಲು ಪರ್ಫೆಕ್ಟಾಗಿ ಬರುತ್ತೆ. ಹಾಗೆಯೇ ಜಾಸ್ತಿ ತೆಳು ಕೂಡ ಅನಿಸೋದಿಲ್ಲ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟಿಲ್ಲದ ರೀತಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ನಾನು ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮ್ಮಲ್ಲಿ ಆಲ್ರೆಡಿ ಇದ್ದರೆ ಇದನ್ನು ಸ್ಕಿಪ್ ಮಾಡ್ಬೋದು. ನಂತರ ಇವಾಗ ಕರ್ಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ರೌಂಡ್ ಹೊಡಿಸಿ ಅಷ್ಟೇ. ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಬನ್ನಿ. ನಂತರ ಒಂದು ಗಟ್ಟಿಯಾದ ತಳ ಪಾತ್ರೆಯನ್ನು ತಗೊಳ್ಳಿ. ಸ್ವಲ್ಪ ಮಂದವಾಗಿರಬೇಕು, ಯಾಕಂದರೆ ನಾವು ಬೇಯಿಸ್ಬೇಕಾದ್ರೆ ತಳ ಹಿಡಿಬಾರ್ದು. ಅದಕ್ಕೋಸ್ಕರ ಇದು ಹಾಕಿದ ನಂತರ ಒಂದು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೆ ನಾನು. ಇಡಿ ಎಲ್ಲ ಇರುತ್ತೆ, ನಮಗೆ ತಿರ್ಗಿಸೋದಕ್ಕೆ ತುಂಬ ಸುಲಭ ಅನಿಸುತ್ತೆ. ಅದಕ್ಕೋಸ್ಕರ ನಂತರ ಗ್ಯಾಸ್ನ ಮೇಲೆ ಇಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ನಾಲ್ಗೆ ರುಚಿಗೆ ತಕ್ಕಂತೆ ಸ್ವಲ್ಪ ಕಡಿಮೆ ಉಪಯೋಗಿಸ್ಕೊಳ್ಳಿ. ನಂತರ ಹಪ್ಪಳದ ಖಾರವನ್ನು ಹಾಕಿದ್ದೀನಿ, ಒಂದು 1/4 ಚಮಚದಷ್ಟು ಅಷ್ಟೇ, ಜಾಸ್ತಿ ಬಳಸಿಲ್ಲ. ಅದಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಎಲ್ಲನೂ ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಕೈ ಬಿಡ್ದಂಗೆ ತಿರುಗಿಸ್ತಾ ಬನ್ನಿ. ಮೀಡಿಯಮ್ ಫ್ಲೇಮಲ್ಲಾದ್ರೂ ಕೊಡ್ಬೋದು, ನೀವು ಹೈ ಫ್ಲೇಮಲ್ಲಾದ್ರೂ ಇಟ್ಕೊಂಡು ಮಾಡ್ಬೋದು. ಆದರೆ ಕೈ ಮಾತ್ರ ಬಿಡಬೇಡಿ, ತಳ ಹಿಡಿದು ಬಿಡುತ್ತೆ. ಹಾಗೆಯೇ ಚೆನ್ನಾಗಿ ಅದು ಗಟ್ಟಿ ಆಗ್ತಾವರೆಗೂ ತಿರುಗಿಸ್ತಾ ಬನ್ನಿ. ನೋಡಿ, ಇದರ ಬಣ್ಣ ಬಿಳಿ ಬಣ್ಣ ಇದೆ. ಅದು ಬೇಯ್ತಾ ಫುಲ್ ಟ್ರಾನ್ಸ್ಪರೆಂಟ್ ರೀತಿ ಆಗಬೇಕು. ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇವಾಗ ಬರ್ತಾ ಟ್ರಾನ್ಸ್ಪರೆಂಟ್ ರೀತಿ ಆಗ್ತಾ ಬರ್ತಾ ಇದೆ. ಹಾಗಾಗಿ ನಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಬೇಯಬೇಕು ಇದು. ನಾವು ಸಾಬುದಾನಿನ ಇಡ್ಲಿಗಾಗಲಿ ದೋಸೆಗಾಗಲಿ ಬಳಸಿದ್ರೆ ಎಷ್ಟು ಸಾಫ್ಟಾಗಿ ಬರುತ್ತೆ ನೋಡಿ. ಹಾಗೆಯೇ ಹಪ್ಪಳ ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ. ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ನಾವು ಇದನ್ನು ಚೆನ್ನಾಗಿ ಒಂದು 20 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಅಷ್ಟೂ ತುಂಬ ಚೆನ್ನಾಗಿರುತ್ತೆ. ನಾವು ಒಣಗಿದಾಗ ಬಿರುಕು ಬಿಡೋ ಅಂಥದ್ದಾಗಲಿ ಏನೂ ಆಗೋದಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ ಕೊಟ್ಟು ಒಂದು 1/4 ಗಂಟೆ ಬೇಯಿಸ್ಕೊಳ್ಳಿ. ಟೋಟಲಾಗಿ ಎಲ್ಲ ಸೇರಿಸಿ ನಾವು ಒಂದು 20ರಿಂದ 25 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನಮಗೆ ಒಳ್ಳೆ ಹಪ್ಪಳ ಆಗುತ್ತೆ ನಮಗೆ. ನೋಡಿ, ಇವಾಗ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಬೇಗ ತಣ್ಣಗಾಗಲಿ ಅಂತ ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಸೇರಿಸಿ ನಾವು ಫುಲ್ ತಣ್ಣಗಾಗೋದಾಗೆ ಬಿಟ್ಬಿಡಬೇಕು. ಬಿಸಿ ಇದ್ದಾಗಲೇ ಹಾಕೋಕ್ಕೆ ಹೋಗಬಾರ್ದು. ಈಗ ಒಣಮೆಣ್ಸಿನ್ಕಾಯಿ ಪುಡಿ ಎಲ್ಲ ಮಾಡ್ಕೊಂಡಿದ್ನಲ್ಲ, ನೀವು ಮುಂಚೆನೂ ಕೂಡ ಹಾಕೋಬೋದು. ನಾನು ಲಾಸ್ಟಲ್ಲಿ ತಣ್ಣಗಾದ್ಮೇಲೆ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಅದ್ರ ಬಣ್ಣ ಚೇಂಜ್ ಆಗಿಬಿಡುತ್ತೆ, ಫುಲ್ ರೆಡ್ ಬಂದುಬಿಡುತ್ತೆ, ಗ್ರೀನ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಫುಲ್ ಲಾಸ್ಟ್ ತಣ್ಣಗಾದ್ಮೇಲೆ ನಾನು ಸೇರಿಸ್ಕೊತಾ ಇದ್ದೀನಿ. ಯಾವುದೇ ರೀತಿ ಬಣ್ಣ ಚೇಂಜ್ ಆಗೋಲ್ಲ, ಅದೇ ಥರ ಬರುತ್ತೆ. ಈಗ ಹಾಕ್ಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಪಾಲಿಥೀನ್ ಪ್ಲಾಸ್ಟಿಕ್ ಕವರ್ ಮೇಲೆ ನಾನು ಹಾಕ್ತಾಯಿದ್ದೀನಿ. ನೀವು ಪ್ಲಾಸ್ಟಿಕ್ ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಇದನ್ನು ಬಿಟ್ಟು ನೀವು ಕಾಟನ್ ಬಟ್ಟೆ ಮೇಲೂ ಕೂಡ ಹಾಕ್ಬೋದು. ನಾವು ಇದನ್ನು ಸಣ್ಣದಾಗಿ ಕೂಡ ಹಾಕೊಬೋದು. ನಾವು ಹಪ್ಪಳದ ರೀತಿ ಕೂಡ ಮಾಡ್ಕೋಬೋದು, ಸಂಡಿಗೆ ರೀತಿಯಲ್ಲಿ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿ ಅಂಟುತ್ತೆ ಪೇಪರಿಗೆ ಅನ್ನೋದು ಇಲ್ಲವೇ ಇಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲನೂ ಕೂಡ ನಾನು ಹಾಕಿದ್ದೀನಿ. ಒಂದು 100 ಹಪ್ಪಳ ಕೂಡ ಆಗಿತ್ತು. ನೋಡಿ, ಇವಾಗ ಒಂದು ಮಧ್ಯಾಹ್ನದಂಗೆ ನಾನು ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ, ಬೇಗ ಒಣಗಲಿ ಅನ್ನೋದಕ್ಕೋಸ್ಕರ. ಉಲ್ಟಾ ಮಾಡಿ ಹಾಕಿ ನಾವು ಸಂಜೆವರೆಗೂ ಚೆನ್ನಾಗಿ ಒಣಗಿಸ್ಕೊಳ್ಳಿ. ಒಣಗಲಿಲ್ಲ ಅಂದರೆ 2 ದಿವಸದಲ್ಲೂ ಕೂಡ ನೀವು ಒಣಗಿಸ್ಕೋಬೋದು. ನೋಡಿ, ಒಂದು ಪ್ಲೇಟಿಗೆ ಹಾಕಿ ನಾನು ಒಣಗಿಸಿದ್ದೀನಿ 1 ದಿವಸದಲ್ಲಿ.
ಇದು ತುಂಬ ಚೆನ್ನಾಗಿ ಒಣಗಿದ್ದಾವೆ. ಕೆಲವೊಂದೊಂದು ನಿಮಗೆ ಒಂದು 100 ಹಪ್ಳ ಮಾಡಿದಾಗ ನಾವು ಕೆಲವೊಂದೊಂದು ಒಂದು 5, 6 ಹಪ್ಳ ಒಂದೊಂದು ಸ್ವಲ್ಪ ಒಡೆದಂಗೆ ಆಗಿರುತ್ತೆ. ನೀವು ಟೆನ್ಷನ್ ಮಾಡ್ಕೋಬೇಡಿ. ನಮ್ದು ವಿಡಿಯೋದಲ್ಲಿ ಎಲ್ಲೂ ಕೂಡ ಇವ್ರದ್ದಾಗಿಲ್ಲ, ನಮ್ಮದಾಗಿದೆ ಅಂತ. ನಾವು ಮಾಡಿದಾಗಲೂ ಕೂಡ ಒಂದು 2, 2 ಆಗ್ತವೆ. ಅದಕ್ಕೆ ಟೆನ್ಷನ್ ಮಾಡ್ಕೋಬೇಡಿ. ನೋಡಿ ಮುಟ್ಟಿದ್ರೆ ಪುಡಿ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಸಾಫ್ಟಾಗಿ ಬರುತ್ತೆ. ನಿಮಗೆ ಈ ಹಪ್ಳದ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.